Assalamu alaikum, my dear students. In previous class, we already started the topic genesis of problems during adolescence. Here, physical problems, cognitive problems, and emotional problems we have already discussed. Next, remaining problems, social problems, then moral problems, then language development problems we shall discuss in today's ಆನ್ಲೈನ್ ಸೆಷನ್. ಆತ್ಮೀಯ ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ನಾವು ಕಿಶೋರಾವಸ್ಥೆಯಲ್ಲಿ ಉದ್ಭವಿಸುವ ಸಮಸ್ಯೆಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ. ಅದರಲ್ಲಿ ಇರತಕ್ಕಂತಹ ದೈಹಿಕ ಸಮಸ್ಯೆಗಳು, ಜ್ಞಾನಾತ್ಮಕ ಸಮಸ್ಯೆಗಳು ಹಾಗೂ ಭಾವನಾತ್ಮಕ ಸಮಸ್ಯೆಗಳ ಬಗ್ಗೆ ನಾವು ಈಗಾಗಲೇ ಚರ್ಚೆ ಮಾಡಿದ್ದೇವೆ. ಇನ್ನುಳಿದ ಸಮಸ್ಯೆಗಳಾದಂತಹ ಸಾಮಾಜಿಕ ಸಮಸ್ಯೆಗಳು, ನೈತಿಕ ಸಮಸ್ಯೆಗಳು ಹಾಗೂ ಭಾಷಾ ಬೆಳವಣಿಗೆ ಮೇಲೆ ಸಂಬಂಧಿತ ಸಮಸ್ಯೆಗಳು, ಅದರ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡೋಣ. Here, social problems. Social development and changes in adolescence. Here, too much sex consciousness and sexual development and accompanying attraction for opposite sex, then seeking friendship and even sexual relationship, then social behaviors patterns of the adolescence is almost dominated by sexual needs and desires. Here factors of social problems: physical matter and health. Social behavior in influenced by the physique and health with one possessed. Healthy child with a normal physique develops self-confidence and a sense of self-respect. Suffering from illness or having poor health or any physical deformities and defects develops the feeling of inferiority and feels difficulty in social adjustment. Then here physical matter and health, then next intelligence. Power of intelligence is helps the children more adjustable and social good in society behaviors. Otherwise, the lack of intellectual power is effect on adolescents' social well behaviorism and relationship. Intellectual means here cognitive or mind power. Then family, society and school. Family members, society and school friends, teachers, their positive relationship is influenced on adolescents social development. For good social behavior, their role is very important. Here are some factors like family problem or poverty, etc., and society, people's relationship and condition of school environment. These are the various factors influence on social problems. ಆತ್ಮೀಯ ವಿದ್ಯಾರ್ಥಿಗಳೇ, ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ನಾವು ಚರ್ಚೆ ಮಾಡುವಾಗ ಕಿಶೋರಾವಸ್ಥೆಯಲ್ಲಿ ಮುಖ್ಯವಾಗಿ
ಸಾಮಾಜಿಕ ಬೆಳವಣಿಗೆ ಮತ್ತು ಬದಲಾವಣೆ ಸಹಜವಾಗಿ ಆಗ್ತಾ ಇರುವುದನ್ನು ನಾವು ನೋಡಬಹುದು. ಇಲ್ಲಿ ಬಹುಮುಖ್ಯವಾಗಿ ಸಾಮಾಜಿಕವಾಗಿರ್ತಕ್ಕಂಥ ಸಮಸ್ಯೆಗೆ ಕೆಲವು ಕಾರಣ ನೋಡಿದಾಗ ಕಿಶೋರಾವಸ್ಥೆಯಲ್ಲಿ ಲೈಂಗಿಕ ಒಂದು ಪ್ರಜ್ಞೆ, ಅದರ ಬೆಳವಣಿಗೆ ಹಾಗೂ ವಿರುದ್ಧ ಲಿಂಗದ ಕಡೆ ಒಂದು ಆಕರ್ಷಣೆ ಆಗಿರಬಹುದು, ಗೆಳೆಯತನ ಮತ್ತು ಲೈಂಗಿಕ ಸಂಬಂಧಗಳ ಹುಡುಕಾಟ, ನಂತರ ಸಾಮಾಜಿಕ ವರ್ತನೆಗಳು, ಅನಂತರ ಬಹುಶಃ ಲೈಂಗಿಕ ಬೇಡಿಕೆ, ಇಚ್ಛೆ ಇಂತಹ ಅನೇಕ ಅಂಶಗಳು ಸಾಮಾಜಿಕ ಸಮಸ್ಯೆ ಮೇಲೆ ಪರಿಣಾಮವನ್ನು ಬೀರುವಂಥವು ಆಗಿರುತ್ತವೆ. ಸಾಮಾಜಿಕ ಸಮಸ್ಯೆಗಳ ಮೇಲೆ ಪ್ರಭಾವ ಬೀರುವ ಅಂಶಗಳು ಇಲ್ಲಿ ಕೆಲವು ಯಾವ ಅಂಶಗಳು ಅಂದರೆ ದೈಹಿಕ ಅವರ ವಿಷಯ ಆಗಿರಬಹುದು, ಅವರ ಆರೋಗ್ಯ, ಶಾರೀರಿಕ ವ್ಯವಸ್ಥೆ ಆಗಿರಬಹುದು, ಅನಂತರ ಆರೋಗ್ಯವಂತ ಮಕ್ಕಳು ಮತ್ತು ಸಾಮಾನ್ಯ ದೈಹಿಕ ಮೈಕಟ್ಟು, ಆತ್ಮವಿಶ್ವಾಸ ಮತ್ತು ಆತ್ಮಗೌರವದ ಬೆಳವಣಿಗೆ ಮತ್ತು ಪ್ರಜ್ಞೆಗೆ ಸಹಾಯಕ. ಅಂದರೆ ಸಾಮಾಜಿಕ ಸಮಸ್ಯೆ ಉಂಟಾಗದಿರಲು ಆರೋಗ್ಯ ಹಾಗೂ ದೈಹಿಕ ಸಾಮರ್ಥ್ಯ ಇಲ್ಲಿ ಧನಾತ್ಮಕವಾಗಿ ಪ್ರಭಾವ ಬೀರುತ್ತವೆ. ಅದರ ವಿರುದ್ಧವಾಗಿ ಅನಾರೋಗ್ಯ, ದೈಹಿಕ ಅಸಮರ್ಪಕತೆ, ಅವರಲ್ಲಿ ಸಾಮಾಜಿಕ ಕೀಳರಿಮೆ ಹಾಗೂ ಸಾಮಾಜಿಕ ಅವರ ಬೆಳವಣಿಗೆ ಮೇಲೆ ಮಾರಕವನ್ನು ಉಂಟು ಮಾಡಬಹುದು. ಹಾಗೂ ಇಲ್ಲಿ ಬೌದ್ಧಿಕತೆಯನ್ನು ನಾವು ನೋಡಿದಾಗ ಬೌದ್ಧಿಕತೆಯ ಶಕ್ತಿ, ಅದರ ಒಂದು ಅವರು ಆ ಸಮಾಜದಲ್ಲಿ ತೊಡಗಿಕೊಳ್ಳಲು ಉತ್ತಮ ಸಹಾಯವನ್ನು ನೀಡುತ್ತದೆ. ಅಂದರೆ ಬುದ್ಧಿಶಕ್ತಿಯ ಸಾಮರ್ಥ್ಯ ಅವರಲ್ಲಿ ಇದ್ದರೆ ಸಮಾಜದಲ್ಲಿ ಹೊಂದಿಕೊಳ್ಳಲು, ಸಂಬಂಧ ಹೊಂದಲು, ವರ್ತಿಸಲು ಒಂದು ಧನಾತ್ಮಕ ಕಾರಣ ಉಂಟು ಮಾಡುತ್ತದೆ. ಅದರ ವಿರುದ್ಧವಾಗಿ ಬೌದ್ಧಿಕ ಅಶಕ್ತತೆಯು ಸಾಮಾಜಿಕ ಸಂಪರ್ಕ ಬೆಳವಣಿಗೆ ಹೊಂದಲು ಮಾರಕವನ್ನು ಉಂಟು ಮಾಡುತ್ತದೆ. ಸರಿಯಾದ ಮಾತುಗಾರಿಕೆ, ಸಂವಹನ, ಸಂಪರ್ಕ, ಇತರರ ಜೊತೆ ಒಂದು ಸಂಬಂಧ ಹೊಂದಲು ಸಾಮಾಜಿಕ ಸಮಸ್ಯೆಗೆ ಕಾರಣ ಉಂಟಾಗುತ್ತದೆ. ಇಲ್ಲಿ ಬೌದ್ಧಿಕ ಶಕ್ತಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ ಎನ್ನುವುದನ್ನು ನಾವು ಇಲ್ಲಿ ಕಾಣಬಹುದು. ಅದೇ ರೀತಿಯಲ್ಲಿ ಕುಟುಂಬ, ಶಾಲೆ, ಸಮಾಜ ಕೂಡ ಕಾರಣ. ಇಲ್ಲಿ ಕುಟುಂಬದ ಸದಸ್ಯರಾಗಿರಬಹುದು, ಸಮಾಜ, ಶಾಲೆಯ ಶಿಕ್ಷಕರು, ಗೆಳೆಯರು, ಇತರರ ಧನಾತ್ಮಕ ಸಂಬಂಧಗಳು ಕಿಶೋರರ ಸಾಮಾಜಿಕ ಬೆಳವಣಿಗೆ ಮೇಲೆ ಪರಿಣಾಮ ಬೀರುತ್ತದೆ. ಉದಾಹರಣೆಗೆ ಕುಟುಂಬದಲ್ಲಿ ಒಂದು ಸಮಂಜಸವಾಗಿರ್ತಕ್ಕಂಥ ವ್ಯವಸ್ಥೆ ಇರದಿದ್ದರೆ ಅಥವಾ ಸಾಮಾಜಿಕ ಅಸಮರ್ಪಕತೆ ಇದ್ದರೆ, ಶಾಲೆಯಲ್ಲಿ ಗೆಳೆಯರ ಒಂದು ಗೆಳೆತನ ಸರಿಯಾಗಿ ಇರದಿದ್ದರೆ ಸಾಮಾಜಿಕ ಬೆಳವಣಿಗೆ ಆಗದಿರಲು ಕಾರಣವಾಗುತ್ತದೆ. ಅದೇ ರೀತಿಯಲ್ಲಿ ಕೆಲವು ಸಲ ಕೌಟುಂಬಿಕ ಸಮಸ್ಯೆಗಳಂತಹ ಬಡತನ ಆಗಿರಬಹುದು. ಇವೆಲ್ಲ ಕೆಲವು ಅನಾರೋಗ್ಯಕರ ವ್ಯವಸ್ಥೆ, ಕೌಟುಂಬಿಕ ಇತರ ಸಮಸ್ಯೆಗಳು, ಹೀಗೆ ವಿಭಿನ್ನ ಆಗಿರ್ತಕ್ಕಂತಹ ಕಾರಣಗಳು ಸಾಮಾಜಿಕ ಬೆಳವಣಿಗೆ ಮೇಲೆ ಒಂದು ದುಷ್ಪರಿಣಾಮವನ್ನು ಉಂಟು ಮಾಡಬಹುದು. ನಂತರ ನೆಕ್ಸ್ಟ್ ಮೈ ಡಿಯರ್ ಸ್ಟೂಡೆಂಟ್ಸ್, ಮಾರಲ್ ಪ್ರಾಬ್ಲಮ್ಸ್. ನೈತಿಕ ಸಮಸ್ಯೆಗಳು ಎಂದು ನಾವು ಕರೆಯುತ್ತೇವೆ. ಮಾರಲ್ ಪ್ರಾಬ್ಲಮ್ಸ್ ರಿಲೇಟ್ಸ್ ಟು adolescence behavior. Adolescence is a time for developing independence. Their independence by questioning their parents' rules, which at a time leads to rule breaking.
sometimes using harsh words, problems of their parents. This is often a challenging time for more parents. Some parents and their adolescents clash over almost everything. Sometimes adolescents have violent behaviors. During adolescence, the frequency and severity of violent interactions increase. Much more likely to be involved with violence at home and outside of school. Many factors, including developmental issues, gang membership, access to weapons, then because adolescents are much more independent and mobile than they were as children, they are often out of the direct physical control of adults. In these circumstances, adolescents' behavior is determined by their own moral and behavioral code. The parents guide rather than directly control the adolescents' actions. Adolescents who feel warmth and support from their parents are less likely to engage in risky behaviors. Behavior problems may be the first sign of depression or other mental health disorders. Such disorders typically require treatment with drugs as well as counseling. In extreme cases, some adolescents may also need legal intervention in the form of probation, which is not so common in some countries. Then here factors influencing on moral problems. Family disputes, then disputes with the family members for many reasons. The death of family member or close friend, physical, emotional, or sexual abuse, then more independent wanted during adolescence period, friendship and relationship having with immoral or violence characterized friends or peer group. These are the various factors influencing moral problems. ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿ ನಾವು ಕಿಶೋರಾವಸ್ಥೆಯಲ್ಲಿ ಉದ್ಭವಿಸುವ ನೈತಿಕ ಸಮಸ್ಯೆಗಳ ಬಗ್ಗೆ ನಾವು ಚರ್ಚೆ ಮಾಡುವುದಾದರೆ, ನೈತಿಕ ಸಮಸ್ಯೆಗಳು ಕಿಶೋರರ ವರ್ತನೆಗಳಿಗೆ ಸಂಬಂಧಿಸಿದೆ. ಅಂದರೆ ಅವರು ಯಾವ ರೀತಿಯಲ್ಲಿ ವರ್ತನೆಯನ್ನು ತೋರುವರು ಎಂಬುದು ಅವರ ನೈತಿಕತೆಗೆ ಸಂಬಂಧಪಟ್ಟಿದೆ. ಕಿಶೋರರ ಅವಸ್ಥೆಯು ಸ್ವಾತಂತ್ರ್ಯ ಬೆಳವಣಿಗೆಗೆ ಸಂಬಂಧಿಸಿದಾಗಿದ್ದೆ. ಅವರು ಅವಲಂಬನೆಯನ್ನು ಹೊಂದದೆ ಸ್ವಾವಲಂಬನೆ ಸ್ವಾತಂತ್ರ್ಯವನ್ನು ಹೊಂದುವುದು, ಬೆಳೆಸಿಕೊಳ್ಳುವುದು, ಹೀಗೆ ಅವರು ಇಚ್ಛೆ ಪಡುವರು. ಇದು ಕೆಲವು ಸಲ ಪಾಲಕರೊಂದಿಗೆ ನಿಯಮಗಳಿಗೆ ವಿರುದ್ಧವಾಗಿ ಹಾಗೂ ಪ್ರಶ್ನೆಯನ್ನು ಮಾಡುವುದು, ನಿಯಮಗಳ ಉಲ್ಲಂಘನೆ, ಹೀಗೆ ಅನೇಕ ಕಾರಣಗಳಿಗೆ ಅನೇಕ ಕಾರಣಗಳನ್ನು ಉಂಟು ಮಾಡುತ್ತದೆ. ಅಂದರೆ ಕಿಶೋರರು ತಾವು ಬಯಸುವ ಅತಿಯಾದ ಸ್ವಾತಂತ್ರ್ಯ ಇದು ಇತರ ದುರ್ವರ್ತನೆಗಳಿಗೆ ಕಾರಣವನ್ನು ಉಂಟು ಮಾಡಬಹುದು. ಕೆಲವು ಸಲ ಕಿಶೋರರು
ಅಸಂಬದ್ಧ ಶಬ್ದಗಳ ಬಳಕೆ ಹಾಗೂ ಪಾಲಕರೊಂದಿಗೆ ದುರ್ವರ್ತನೆ ಹಾಗೂ ಅವರಿಗೆ ತೊಂದರೆಯನ್ನು ನೀಡುವಂತಹ ಒಂದು ಕೆಲವು ನಾವು ಸನ್ನಿವೇಶಗಳನ್ನು ಕಾಣಬಹುದು. ಇಂತಹ ಒಂದು ತೊಂದರೆಗಳು, ಸಮಸ್ಯೆಗಳು ಆ ಕಿಶೋರರ ಕುಟುಂಬದಲ್ಲಿ ಪಾಲಕರಿಗೆ ಸವಾಲನ್ನು ಉಂಟು ಮಾಡುತ್ತವೆ. ಕೆಲವು ಕಿಶೋರರು ದೊಡ್ಡ ತರಹದ ತಪ್ಪುಗಳಲ್ಲಿ ತೊಡಗಿ, ಅಂದರೆ ಗ್ಯಾಂಗ್ ಜೊತೆ ಸಂಪರ್ಕ ಅಥವಾ ಇತರೆ ಸಣ್ಣ ಪುಟ್ಟ ಆಯುಧಗಳನ್ನು ಹೊಂದುವುದು ಅಥವಾ ಬಳಸುವುದು, ಇದು ಏನೆಂದರೆ ಅತಿಯಾದ ಸ್ವಾತಂತ್ರ್ಯವನ್ನು ಕಲ್ಪಿಸುವುದರೊಂದಿಗೆ ಆಗುವಂಥದ್ದು. ಹೀಗೆ ಪಾಲಕರು ಸ್ವಲ್ಪ ಅವರ ಕಡೆ ಲಕ್ಷ್ಯವನ್ನು ವಹಿಸಿ ನಿಯಂತ್ರಣವನ್ನು ಮಾಡುವುದರ ಜೊತೆಗೆ ಸ್ವಾತಂತ್ರ್ಯವನ್ನು ಕೊಡುವುದು ಸೂಕ್ತ. ನೈತಿಕ ಸಮಸ್ಯೆಗಳ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳು ಯಾವುವು? ಇಲ್ಲಿ ಕೌಟುಂಬಿಕ ಜಗಳ ಆಗಿರಬಹುದು, ಹಾಗೂ ಕುಟುಂಬ ಅಥವಾ ಹತ್ತಿರದ ಗೆಳೆಯರ ಆಕಸ್ಮಿಕ ಮರಣ, ದೈಹಿಕ, ಭಾವನಾತ್ಮಕ, ಲೈಂಗಿಕ ಅಸಮರ್ಪಕತೆ, ಅಸಂಬದ್ಧತೆ ಹಾಗೂ ದುರ್ವರ್ತನೆಗಳು. ನಂತರ ಅತಿಯಾದ ಸ್ವಾತಂತ್ರ್ಯ, ಅದರ ಬೆಳವಣಿಗೆ, ಜೊತೆಗೆ ಕೆಲವು ಗೆಳೆಯರೊಂದಿಗೆ ಅನೈತಿಕತೆಯ ಸಂಬಂಧವನ್ನು ಹೊಂದುವುದು ಇತ್ಯಾದಿಗಳು ಕಾಣವಾಗುತ್ತವೆ. ನಂತರ ನೆಕ್ಸ್ಟ್, ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಪ್ರಾಬ್ಲಮ್ಸ್. According to American Speech Language Hearing Association, adolescents have language development disorders may exhibit a variety of symptoms, some of which adults may easily confuse with behavioral issues. These includes class clown behavior, extreme forgetfulness, withdrawal or failure to take turns when speaking. Then other symptoms such as incorrect grammar usage and poor vocabulary, or more obviously language related. If adolescents have language disorder, when they have problem with input processing, information conveyed to her, and or with output, the ability to express herself orally or in writing. Then here problems and their causes: lack of listening, lack of pronunciation, then improper cognitive development may affect on language use. Then a communication problem, speech problem like babbling, articulation, etc. Problems of hearing, visual or tongue, etc. are effect on unable of words recognizing or word using, speech, etc. Then a lack of proper guidance. Guidance means parents, then social people, society people, or teachers, etc. Then a lack of facilities of language developmental activities, then programs, activities or programs in schools. Then a family background, relationship of bad peer groups, etc. Then problem or disorder of physical related may create problem on language development. These are the problems and causes of language development
ಪ್ರಾಬ್ಲಮ್ಸ್. ಆತ್ಮೀಯ ವಿದ್ಯಾರ್ಥಿಗಳೇ, ಕೊನೆಯದಾಗಿ ಸಾಮಾಜಿಕ ಬೆಳವಣಿಗೆ, ಭಾಷಾ ಬೆಳವಣಿಗೆಯ ಸಮಸ್ಯೆಗಳ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಮುಖ್ಯವಾಗಿ ಕಿಶೋರಾವಸ್ಥೆಯಲ್ಲಿ ಅಮೂರ್ತ ಚಿಂತನೆ, ಅದರ ಆಲೋಚನೆ, ಬೆಳವಣಿಗೆ ಉಂಟಾಗುತ್ತಿರುವುದನ್ನು ನಾವು ಕಾಣಬಹುದು. ಇದು ಉತ್ತಮ ಭಾಷೆ, ಅದರ ಬಳಕೆ ಹಾಗೂ ಅರ್ಥೈಸಿಕೊಳ್ಳುವಿಕೆಗೆ ಒಂದು ಪೂರಕವಾಗಿರ್ತಕ್ಕಂತಹ ಅಂಶವಾಗಿದೆ. ಭಾಷಾ ಬಳಕೆ ಸಂಬಂಧ ರಚನೆಗೆ ಕಾರಣವಾಗುತ್ತದೆ. ಅಂದರೆ ಕಿಶೋರರು ಉತ್ತಮವಾಗಿ ಭಾಷೆಯನ್ನು ಬಳಸುತ್ತಿದ್ದರೆ ಉತ್ತಮವಾದ ಸಂಬಂಧವನ್ನು ಹೊಂದಲು ಸಾಧ್ಯವಾಗುತ್ತದೆ. ಕಿಶೋರರು ಮುಖ್ಯವಾಗಿ ಭಾಷೆಯಲ್ಲಿ ಪ್ರಾವೀಣ್ಯತೆ ಜೊತೆಗೆ ಮೌಖಿಕ, ನಂತರ ಲಿಖಿತ ಸಾಮರ್ಥ್ಯಗಳನ್ನು ಹೊಂದಿರುತ್ತಾರೆ. ಇದು ಮುಖ್ಯವಾಗಿ ಏನೆಂದರೆ ಅವರ ಬೌದ್ಧಿಕ ಬೆಳವಣಿಗೆ ಸಹಜವಾಗಿ ಆಗಿರುವುದು ಅವರ ಭಾಷಾ ಬೆಳವಣಿಗೆ ಮೇಲೆ ಒಂದು ಧನಾತ್ಮಕ ಕಾರಣವನ್ನು ಹೊಂದಿರುತ್ತದೆ. ಅಂದರೆ ಕಿಶೋರಾವಸ್ಥೆಯು ಸಮರ್ಪಕ ಸರ್ವತೋಮುಖ ಬೆಳವಣಿಗೆಯ ಕಾಲವಾಗಿರುವುದರಿಂದ ಇಲ್ಲಿ ಮುಖ್ಯವಾಗಿ ಬೌದ್ಧಿಕ ಬೆಳವಣಿಗೆ, ಆದರೆ ಭಾಷೆಯ ಬೆಳವಣಿಗೆ ಅಂದರೆ ಭಾಷೆಯನ್ನು ಬಳಸುವುದು, ಭಾಷೆಯನ್ನು ಅರ್ಥೈಸಿಕೊಳ್ಳುವುದು ಅಥವಾ ಅದನ್ನು ಬರೆಯುವುದು, ವಿವಿಧ ರೀತಿಯಲ್ಲಿ ಅದನ್ನು ಸರಿಯಾಗಿ ಮಾಡುವಲ್ಲಿ ತೊಡಗುವರು. ಇದರ ವಿರುದ್ಧವಾಗಿ ಬೌದ್ಧಿಕ ಬೆಳವಣಿಗೆ ಅಸಮರ್ಪಕವಾಗಿ ಉಂಟಾದರೆ ಭಾಷಾ ಬೆಳವಣಿಗೆ ಕೂಡ ಅಸಮರ್ಪಕವಾಗಿ ಉಂಟಾಗುತ್ತದೆ ಅಥವಾ ಅಸಮರ್ಪಕ ಬೆಳವಣಿಗೆಯನ್ನು ಹೊಂದುತ್ತದೆ. ಇಲ್ಲಿ ಭಾಷಾ ಸಮಸ್ಯೆಗಳು ಯಾವುವು? ಕೆಲವರಲ್ಲಿ ಭಾಷಾ ಸಮಸ್ಯೆ ಉದ್ಭವಿಸಿ ಅವರ ನೆನಪಿನ ಶಕ್ತಿಯ ಕೊರತೆ ಉಂಟಾಗಿ ಮುಂದೆ ಅವರ ಮಾತುಗಾರಿಕೆಯಲ್ಲಿ ತೊಂದರೆ ಉಂಟಾಗುತ್ತದೆ. ಕೆಲವು ಕಿಶೋರರಲ್ಲಿ ಅಸಮರ್ಪಕ ವ್ಯಾಕರಣದ ಬಳಕೆ ಜೊತೆಗೆ ಅಸಮರ್ಪಕ ಶಬ್ದಗಳ ಉಚ್ಚಾರಣೆ, ಅಂದರೆ ಶಬ್ದ ಉಚ್ಚಾರಣೆಯಲ್ಲಿ ತೊಂದರೆ ಉಂಟಾಗಬಹುದು. ಇಲ್ಲಿ ಅದಕ್ಕೆ ಸಮಸ್ಯೆಗಳು ಹಾಗೂ ಸಮಸ್ಯೆಗಳಿಗೆ ಕಾರಣಗಳು ಏನು ಅಂದಾಗ, ಮೊದಲನೇದಾಗಿ ಶ್ರವಣದ ಕೊರತೆ ಜೊತೆಗೆ ಉಚ್ಚಾರಣೆಯ ಕೊರತೆ, ಅಸಮರ್ಪಕ ಬೌದ್ಧಿಕ ಬೆಳವಣಿಗೆ, ಸಂವಹನದ ಸಮಸ್ಯೆ ಆಗಿರಬಹುದು, ಮಾತುಗಾರಿಕೆ ಅಂದರೆ ತೊದಲುವಿಕೆ ಆಗಿರಬಹುದು, ಜೊತೆಗೆ ಶ್ರವಣ, ದೃಶ್ಯ, ನಾಲಿಗೆ ಮುಂತಾದವುಗಳು ಕೂಡ ಕಾರಣವಾಗಬಹುದು. ಶ್ರವಣ ಅಂದರೆ ಸರಿಯಾಗಿ ಕೇಳುವಂತಹ ಸಾಮರ್ಥ್ಯ ಇದ್ದರೆ ಕೇಳಿದ್ದನ್ನು ತನ್ನ ನಾಲಿಗೆಯಿಂದ ಆ ಭಾಷೆಯನ್ನು ಉಪಯೋಗಿಸಬಹುದು. ಜೊತೆಗೆ ದೃಶ್ಯ, ಒಂದು ವೇಳೆ ಪುಸ್ತಕ, ಬೋರ್ಡು, ಟಿ ವಿ ಮುಂತಾದಲ್ಲಿ ಭಾಷೆಯ ಅದನ್ನು ನೋಡಿ ತಾನು ಬಳಸಬೇಕಾದರೆ ಒಂದು ಕಣ್ಣಿನ ದೃಷ್ಟಿಯ ಸಾಮರ್ಥ್ಯ ಉತ್ತಮವಾಗಿರಬೇಕು. ಜೊತೆಗೆ ಭಾಷೆಯ ಅರಿವು, ಜ್ಞಾನ ಇದ್ದರೂ ಸಹಿತ ನಾಲಿಗೆಯ ತೊಂದರೆ ಉಂಟಾದರೆ ಅಲ್ಲಿ ಭಾಷೆಯ ಬಳಕೆ ಸರಿಯಾಗಿ ಆಗದು. ಜೊತೆಗೆ ಕೆಲವರ ಅಸಮರ್ಪಕ ಮಾರ್ಗದರ್ಶನ ಅಂದರೆ ಇಲ್ಲಿ ಪಾಲಕರಾಗಿರಬಹುದು, ಶಿಕ್ಷಕರಾಗಿರಬಹುದು, ಅವರ ಮಾರ್ಗದರ್ಶನದ ಕೊರತೆ ಉಂಟಾಗಿ ಭಾಷೆಯ ಬೆಳವಣಿಗೆ ಮೇಲೆ ಒಂದು ಕಾರಣವನ್ನು ಉಂಟು ಮಾಡುತ್ತದೆ. ಜೊತೆಗೆ ಶಾಲಾ ಕಾರ್ಯಕ್ರಮಗಳ ಕೊರತೆ, ಅಲ್ಲಿ ಕೆಲವು ಚಟುವಟಿಕೆ ಕಾರ್ಯಕ್ರಮ ಅಲ್ಲಿ ನಡೆದಿದ್ದರೆ ಅದು ಕೂಡ ಭಾಷೆಗೆ ದುಷ್ಪರಿಣಾಮವನ್ನು ಉಂಟು ಮಾಡಬಹುದು. ಉತ್ತಮ ಚಟುವಟಿಕೆ ಕಾರ್ಯಕ್ರಮ ಒಂದು ಹಮ್ಮಿಕೊಳ್ಳುವುದು ಬಹಳ ಮುಖ್ಯ. ಜೊತೆಗೆ ಕೌಟುಂಬಿಕ, ಸಾಮಾಜಿಕ ಒಂದು ಹಿನ್ನೆಲೆ ಕೂಡ ಕಾರಣವಾಗಿರಬಹುದು. ಈ ರೀತಿಯಲ್ಲಿ ಮಕ್ಕಳಲ್ಲಿ ಅಂದರೆ ವಿಶೇಷವಾಗಿ ಕಿಶೋರರಲ್ಲಿ ಭಾಷಾ ಸಮಸ್ಯೆಗಳಿಗೆ ಕಾರಣ ಮತ್ತು ಪರಿಣಾಮ ಹಾಗೂ ವಿವಿಧ ಸಮಸ್ಯೆಗಳ ಬಗ್ಗೆ ನಾವು ಈಗ ತಿಳಿದುಕೊಂಡಿದ್ದೇವೆ. My dear students, in today's online session we had studied
social problems, moral problems, and language development problems. I think all of you understood. Thank you for watching and listening.